ಶುಭೋದಯ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಹ್ಯಾದ್ರಿ ಬೈಕರ್ಸ್. ನಾವೀಗ ಕರಾರ್ ಅಂದರೆ ಚಂಡೀಗಢಲ್ಲಿದ್ದೀವಿ. ನಿನ್ನೆ ರಾತ್ರಿ ಬಂದು ತಲುಪಿದ್ವಿ, ಲೇಟ್ ಆಯಿತು, ಹೆವಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಲಕ್ಕಿಲಿ ಸ್ವಲ್ಪ ಹತ್ತಿರ ಇದ್ವಿ, ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ. ಸೊ ನಾವೀಗ ಮನಾಲಿಗೆ ಹೊರಟಿದ್ದೀವಿ. ಈಗ ಬೆಳಗ್ಗೆ ಸಮಯ 7:30. ಮನಾಲಿಯಿಂದ 287 300 ಇದೆ, ಬಟ್ ಸ್ಟ್ರೆಚ್ಚು ತುಂಬ ಕಷ್ಟ ಇದೆ, ಯಾಕಂದರೆ ಮಳೆ ಜಾಸ್ತಿ ಇದೆ ಮತ್ತು ಕನ್ಸ್ಟ್ರಕ್ಷನ್ ವರ್ಕ್ ತುಂಬ ನಡೀತಾ ಇದೆ ಅಲ್ಲಿ. ನೀವು ಇಲ್ಲಿ ತಲುಪೋ ಅಷ್ಟೊತ್ತಿಗೆ ಗಾಡಿ ಬಾಡಿ ಎರಡು ನಟ್ಟು ಬೋಲ್ಟೆಲ್ಲ ಲೂಸ್ ಆಗೋದಂತ ಗ್ಯಾರಂಟಿ ಇವತ್ತು. ಬನ್ನಿ ಟ್ರೈ ಮಾಡಿ ನೋಡೋಣ. ಮಳೆ ಬರಂಗಾಗಿದೆ ಆಗಲೇ. ಸೊ ಮೋಡ ಕವಿದ ವಾತಾವರಣ, ಯಾವಾಗ ಬೇಕಾದ್ರೂ ಭಾರಿ ಮಳೆ ಆಗುವ ಸಂಭವ. ಹಾಗಾಗಿ ಈಗ ಬೇಗ ಹೊರಡ್ಬೇಕು ನಾವು. ನೆಕ್ಸ್ಟು ಬ್ರೇಕ್ಫಾಸ್ಟ್ ನಿಲ್ಲಿಸಿದಾಗ ಸಿಗೋಣ ಬನ್ನಿ. ಗುಡ್ ಮಾರ್ನಿಂಗ್, ಶುಭೋದಯ. ಸಹ್ಯಾದ್ರಿ ಬೈಕರ್ಸಿಂದ ನಾವೀಗ ಮುಂದಾಗೈತು ಮನಾಲಿ. ಬೆಳಗ್ಗೆ ಚಂಡೀಗಢ ಬಿಟ್ವಿ, ಕರಾರ್ ಆ್ಯಕ್ಚುಲಿ. ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ. ಮಳೆ ಸ್ಟಾರ್ಟ್ ಆಯಿತು, ತುಂಬ ಹೆವಿ ಮಳೆ. ಫುಲ್ಲು ರೆಡಿ ಆಗ್ತಾಯಿದ್ವಿ ನೋಡಿ. ಥರ್ಮಲ್ಸ್ ಏನಕ್ಕೆ ಬೇಕು ಅಂತ ಇದ್ವಿ. ಈಗ ಚಳಿ ಸ್ಟಾರ್ಟ್ ಆಯಿತು. ಎಲ್ಲರೂ ಹಾಕೊಳ್ಳೋಷ್ಟು ಇವ್ರು ತಿಪ್ಪೇಶ್ವರ್ ಕಲರ್ ಹಾಕ್ಕೊಂತಿದ್ದಾರೆ. ಕಲರು ಹೀರೋ ಇವ್ರೊಂಥರ ರೌಡಿ ಬೇಬಿ ಇವರು. ನಾವಂದ್ರೆ ಅಮೂಲ್ ಬೇಬಿ ಅಂತ. ಫುಲ್ಲು ಮಳೆ ಇದೆ, ಪರವಾಗಿಲ್ಲ. ಈಗ ಒಂದೇ ಸತಿ ಚಚ್ಚಬೇಕು. On my way down memory lane, you and me long time ago, and we were teens with tremendous dreams, always playing king and queen. We had set our minds to leave, face the world on wheels, cross the borders of Morocco, take a journey to Dubai, fight the pirates stuck in Disneyland Paris, take a swim in salty water, drinking stars and holy sun, and then we cross America. Looking back about 20 years or so, when I close my eyes I see how we all were tripping with beliefs. Ooh, and our hearts were young and free. We had set our minds to leave. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾವೀಗ ಕಿಪ್ಪಾರಲ್ಲಿದ್ದೀವಿ, ಮನಾಲಿ ಹೈವೇ. ಸೊ ಈ ಸ್ಟ್ರೆಚ್ ಫುಲ್ಲು ಕನ್ಸ್ಟ್ರಕ್ಷನ್. ಕೊಚ್ಚೆ ಆ ಮಂಡಿ ದಾಟ್ಕೊಂಬರೋಷ್ಟೊತ್ತಿಗೆ ಮಂಡಿಯೆಲ್ಲ ನೋವು ಬಂದೋಯ್ತು. ಬಟ್ ಇನ್ನೂ ಫುಲ್ ಮನಾಲಿ ತನಕ ಈಗ ಫುಲ್ಲು ಮೆಗಾ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಸ್ಟ್ರೆಚಿಂಗೇ ಇದೆ, ಆಲ್ಮೋಸ್ಟ್ 99% ಆಫ್ ರೋಡೇ. ಈಗ ಲಂಚ್ ಆಗಿದೆ, ಓಡ್ತಾ ಇದ್ದೀವಿ. ಫುಲ್ ಮುಂದೆ ಸೀನ್ರಿ ಕಾಣಲ್ಲ, ನಿಮಗೆ ಬರೀ ಮೆಗಾ ಕನ್ಸ್ಟ್ರಕ್ಷನ್ ಕಾಣೋದು. ಬಟ್ ಒಳ್ಳೆಯದು, ಒಂದು ದೊಡ್ಡ ಪ್ರಾಜೆಕ್ಟ್ಗಳಾಗ್ತಾ ಇದೆ. ನೆಕ್ಸ್ಟ್ ಇನ್ 2-3 years 5 years ಇಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ, ಬಿಕಾಸ್ ಎ ಲಾಟ್ ಆಫ್ ಟನಲ್ಸ್ ಆರ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್. ಬನ್ನಿ, ಆಫ್ ರೋಡಲ್ಲೇ ಹೋಗ್ಬೇಕು ಈಗ ಮನಾಲಿ. ಫೈನಲಿ ವಿ ಹ್ಯಾವ್ ರೀಚ್ಡ್ ಕುಲ್ಲು ಟನಲ್. ಈ ಟನಲ್ ಏನಿದೆ ಆ್ಯಕ್ಚುಲಿ ಇನ್ನೊಂದು 2-3 ವರ್ಷದಲ್ಲಿ ಸೊ ಕ್ಲೋಸ್ ಮಾಡ್ತಾರೆ. ಹೊಸ ಟನಲ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಬಟ್ ಇಲ್ಲಿ ಬರೋ ಅಷ್ಟೊತ್ತಿಗೆ ಗಾರೆ ಕೆಲಸದವ್ರಂಗೆ ಆಗ್ಬಿಟ್ಟಿದ್ದೀವಿ. ಫುಲ್ಲು ಕನ್ಸ್ಟ್ರಕ್ಷನು, ಧೂಳು, ಕೊಚ್ಚೆ. ಮುಂದೆ ಎಲ್ಲರೂ ಬ್ರೇಕ್ ತೊಗೊಳ್ಳೇಬೇಕೀಗ. ಅದು ಯಾವ ಪಾರ್ಟ್ಸ್ ಬಿದ್ದೋಗಿದೆ, ಯಾವ ಪಾರ್ಟ್ಸ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನಿಲ್ಸಿದ ಮೇಲೆ ಗೊತ್ತಾಗೋದು.
ಲೆಟ್ಸ್ ಮೀಟ್ ದೇರ್. ಒಂದು ಬ್ರೇಕ್ ತೊಗೊಂಡೀಗ ದೆನ್ ವಿಲ್ ಬಿ ಹೆಡಿಂಗ್ ಟು ಮನಾಲಿ. ಇಲ್ಲಿಂದ ಆಲ್ಮೋಸ್ಟ್ ಮತ್ತೆ 1.5 hours ಇದೆ. ದೆನ್ ವಿಲ್ ಮೀಟ್ ಯು ಇನ್ ಮನಾಲಿ. ದೆನ್ ಫೈನಲಿ ವಿ ಆರ್ ಇನ್ ಮನಾಲಿ. ತುಂಬ ಲೇಟ್ ಆಗಿಲ್ಲ, ಬಟ್ ನಮ್ಮದು ಗಾಡಿದು ಫುಲ್ ಗೆಟಪ್ ಚೇಂಜ್ ಆಗಿಬಿಟ್ಟಿದೆ, ಫುಲ್ಲು ಕೊಳೆ ಆಗಿಬಿಟ್ಟಿದೆ. ಈಗ ಹೋಗಿ ಕ್ಲೀನ್ ಮಾಡ್ಕೋಬೇಕು, ವಾಶ್ ಮಾಡಿಸ್ಬೇಕು ಗಾಡಿನ. ಸೊ ಟುಮಾರೋ ಇಸ್ ರೆಸ್ಟ್ ಡೇ, ಬಟ್ ವಿ ಸ್ಟಿಲ್ ಗೋಯಿಂಗ್ ಟು ಹಿಡಿಮ್ ಟೆಂಪಲ್ ರೋಹ್ತಾಂಗ್ ಪಾಸ್. ನಾಳೆ ಸಿಗೋಣ. ಗುಡ್ ನೈಟ್ ಆ್ಯಂಡ್ ಟೇಕ್ ಕೇರ್ ಫ್ರಮ್ ಸಹ್ಯಾದ್ರಿ ಬೈಕರ್ಸ್. ಶುಭೋದಯ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಹ್ಯಾದ್ರಿ ಬೈಕರ್ಸ್. ಈಗೇನು ಕಾಣ್ತಾ ಇದೆಯಲ್ಲ, ನಮ್ಮ ಹೋಟ್ಲು ರೂಮಿಂದ ಕಾಣ್ತಾ ಇರೋ ಸೀನ್ರಿ ಅದು. ಇವತ್ತು ಹೇಳ್ದಂಗೆ ರೆಸ್ಟ್ ಡೇ, ಬಟ್ ಬೈಕಿಗೆ ಮಾತ್ರ. ಸೊ ವಿ ಆರ್ ಪ್ಲಾನಿಂಗ್ ಟು ಗೋ ಟು ಹಿಡಿಂಬ ಟೆಂಪಲ್ ಆ್ಯಂಡ್ ಸೈಟ್ ಸೀಯಿಂಗ್ ಮನಾಲಿ ಆ್ಯಂಡ್ ದೆನ್ ಟು ರೋಹ್ತಾಂಗ್ ಪಾಸ್. ಕ್ಯಾಬಲ್ಲಿ ಬನ್ನಿ, ಸಿಗೋಣ ಅಲ್ಲಿ. ವೆಲ್ಕಮ್ ಟು ರೋಹ್ತಾಂಗ್ ಪಾಸ್. ನಾವೀಗ ರೋಹ್ತಾಂಗ್ ಪಾಸ್ ಪೀಕಲ್ಲಿದ್ದೀವಿ. ವೆದರ್ ತುಂಬ ಚೆನ್ನಾಗಿದೆ, ವಾತಾವರಣ. ಸೊ ಸ್ನೋ ಬೀಳ್ತಾ ಇಲ್ಲ, ಆದರೂ ತುಂಬ ಚಳಿ ಇದೆ, ಬಟ್ ಮಿಸ್ಟ್ ತುಂಬ ಇದೆ, ಯಾಕಂದರೆ ಮಳೆ ಬರ್ತಾ ಇದೆಯಲ್ಲ ತುಂಬ. ಹಾಗಾಗಿ ಈ ವೆದರಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರು ಸಿಕ್ಕಿದ್ರೆ ಭಾಳ ಮಜಾ ಇರುತ್ತೆ. ಇಲ್ಲಿ ಬೋಂಡಾ ಬಜ್ಜಿ ಅಂತೂ ಸಿಗೋಲ್ಲ, ಬಟ್ ಪರೋಟ ಬಿಟ್ಟು ಬೇರೆ ಏನು ಸಿಗಿರುತ್ತೆ ಅಂತೀವಿ. ಸೊ ಮೋಮೋಸ್ ಟ್ರೈ ಮಾಡೋಣ. ಸೊ ನಿಮ್ಗೆ ಗೊತ್ತಿರೋಂಗೆ ರೋಹ್ತಾಂಗ್ ಪಾಸ್ ಮನಾಲಿ ಮತ್ತು ಲೇ ಕನೆಕ್ಟ್ ಮಾಡುವಂಥ ಮೇನ್ ಪಾಸ್ ಆ್ಯಕ್ಚುಲಿ ಹೈವೇ. ಸೊ ಬಟ್ ಇದು ವಿಂಟರಲ್ಲಿ ಯೂಶ್ವಲಿ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತಲೇ ಅಟಲ್ ಟನಲ್ ಕಟ್ ಆದಮೇಲೆ ಆಲ್ ಸೀಸನ್ ರೋಡ್ ಆಗಿದೆ. ಸೊ ಭಾಳ ಚೆನ್ನಾಗಿದೆ ಈ ಸ್ಟ್ರೆಚ್ಚು. ನೀವು ಬಂದು ಒಂದು ಸತಿ ಎಂಜಾಯ್ ಮಾಡಿ ವೆದರು, ಎಸ್ಪೆಷಲಿ ಸ್ವಲ್ಪ ಸ್ನೋ ಇದ್ದಾಗ ಬನ್ನಿ, ಭಾಳ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾವಿವತ್ತು ಮನಾಲಿಂದ ಹೊರಟಿದ್ದೀವಿ. ನಾವು ಇಲ್ಲಿ ಮ್ಯಾಪಲ್ ರೆಟಿಟ್ ಅಂತ ಏನಿತ್ತು ಹೋಟೆಲ್ಲು, ಅಲ್ಲಿ ಸ್ಟೇ ಆಗಿದ್ವಿ. ನೈಸ್ ಹೋಟೆಲ್, ವೆರಿ ಹೈಜೀನ್, ಕ್ಲೀನ್ ಆ್ಯಂಡ್ ನೀಟ್. ಸರ್ವಿಸು ಕೂಡ ಭಾಳ ಚೆನ್ನಾಗಿತ್ತು. ನಾವು ವಿ ಆರ್ ಹೆಡಿಂಗ್ ಟು ಜಿಸ್ಪಾ. ಇವತ್ತು ಜಿಸ್ಪಾ ಅಲ್ಲಿ ನಾವು ಸ್ಟೇ ಮಾಡ್ತೀವಿ. ಸರೌಂಡ್ ಓನ್ಲಿ 100 kilometers, ಬಿಕಾಸ್ ಒಂದೇ ಸ್ಟ್ರೆಚ್ ಹೋಗೋದು ಕಷ್ಟ ಅಲ್ಲಿಗೆ ಮಾಡಿ. ಬಟ್ ಆ್ಯಂಡ್ ಆಲ್ಸೋ ಯು ಕಾಂಟ್ ಎಂಜಾಯ್ ದಿ ನೇಚರ್ ಇಫ್ ಯು ಇನ್ ಥರ ಲೇನ ಒಂದೇ ಸ್ಟ್ರೆಚಲ್ಲಿ ಕವರ್ ಮಾಡೋಕ್ಕೆ ನೋಡಿದ್ರೆ. ದೆನ್ ಸೊ ಇಟ್ಸ್ ರೈನಿಂಗ್ ಹೆವಿಲಿ. ಸೊ ಇಲ್ಲಿಂದ ಜಿಸ್ಪಾಗೆ ಹೋಗಬೇಕು, ಮಧ್ಯೆ ಒಳ್ಳೆ ಸೀನಿಕ್ ಪ್ಲೇಸಸ್ ಬರುತ್ತೆ. ಅದಕ್ಕಿಂತ ಮೊದಲು ಇವತ್ತಿಂದ ನಾವು ಆ್ಯಕ್ಚುಲಿ ಬ್ಯಾಕಪ್ ವೆಹಿಕಲ್ನ ತೊಗೊತಾ ಇದ್ದೀವಿ, ಬಿಕಾಸ್ ವಿ ಹ್ಯಾವ್ ಟು ಕ್ರಾಸ್ ಥ್ರೂ ಮೆನಿ ಪಾಸಸ್ ಆ್ಯಂಡ್ ಹೈ ಆಲ್ಟಿಟ್ಯೂಡ್. ಸೊ ಇಟ್ಸ್ ಬೆಟರ್ ವಿ ಹ್ಯಾವ್ ಅ ಬ್ಯಾಕಪ್ ವೆಹಿಕಲ್ ಬರುತ್ತೆ ನಮ್ಮ ಜೊತೆ. ಅವರು ನೋಡಿ ಆ್ಯಕ್ಚುಲಿ ತಪೇಶ್ ಮತ್ತು ಹರೀಶ್ ಅವರ ಗಾಡಿಯ ಬ್ರೇಕ್ ಶೂನು ಚೇಂಜ್ ಮಾಡೋಕ್ಕೆ ಹೇಳಿದರು. ಸೊ ಅಲ್ಲಿ ಹೋಗಿ ಚೇಂಜ್ ಮಾಡಿಸ್ಕೊಂಡು ಜಿಸ್ಪಾಗೆ ಹೊಡ್ತೀವಿ. ಬನ್ನಿ, ಆನ್ ದ ವೇ ಸಿಗೋಣ. ಮತ್ತೆ ಮೋಸ್ಟ್ ಸೀನಿಕ್ ಪ್ಲೇಸ್, ಮತ್ತು ಈವನ್ ಇವನ್ ಅಟಲ್ ಟನಲ್ ಕೂಡ ಇಲ್ಲೇ ಬರೋದು. ಇನ್ನೊಂದು ಹಾಫ್ ಆನ್ ಅವರ್, ಮುಕ್ಕಾಲು ಗಂಟೆಯಲ್ಲಿ ಅಟಲ್ ಟನಲ್ ಕ್ರಾಸ್ ಮಾಡ್ತೀವಿ. ಬನ್ನಿ, ಅಲ್ಲಿ ಸಿಗೋಣ. ಹೆಂಗಿದೆ ಐಡಿಯಾ ಅದು? Harish here. He's our chief mechanic. Rajat. And he's Vinod. Hi. He's our take care. Hi. ಇವರೆಲ್ಲ ಎಕ್ಸ್ಪರ್ಟ್ ಆ್ಯಕ್ಚುಲಿ, ಭಾಳ ಎಕ್ಸ್ಪೀರಿಯನ್ಸ್ ಇರುತ್ತೆ ಇವ್ರಿಗೆ. ನಮ್ಮನ್ನ ಕ್ಲೀನಾಗಿ ಗೈಡ್ ಮಾಡ್ತಾ ಇದ್ದಾರೆ. ಹರೀಶ್ ಅವ್ರು ಬಿಡಿ, ಹರೀಶ್ ಅವ್ರು ಒಂಥರ ಹರೀಶ್ ಒಂದು ನಿಜವಾದ ಎಮ್ಮೆಯಾದ ಪ್ರಾಣಿ. ಎಮ್ಮೆಯಾದ ಪ್ರಾಣಿ. ಈಗ ಬ್ರೇಕ್ ಶೂ ಚೇಂಜ್ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಸೊ ಇದಾಗುತ್ತೆ, ನೋಡೋಣ. ಇದೊಂದು ಸತಿ ಹೊತ್ತು
ವಿ ಆರ್ ಆನ್ ದ ವೇ ಟು ಅಟಲ್ ಟನಲ್ ಆ್ಯಂಡ್ ದೆನ್ ಜಿಸ್ಪಾ. ಹೆವಿ ಮಳೆ ಬರ್ತಾ ಇದೆ ತುಂಬ ಜೋರಾಗೆ. ನೀವು ಅನ್ಕೊಂತಿರ್ಬೋದು ಬರೀ ಮಿಸ್ಟ್ ಕಾಣ್ತಾ ಇದೆ ಅಂತ, ಬಟ್ ಕೈಯೆಲ್ಲ ಫ್ರೀಸ್ ಆಗಿ ಹೋಗ್ತಿದೆ, ಅಷ್ಟು ಚಳಿ. ಅದರಲ್ಲಿ ಬೇರೆ ಮಳೆ ಬೇರೆ ಬರ್ತಾ ಇದೆ, ಕೈ ಫುಲ್ಲು ಫ್ರೀಸ್ ಆಗೋಗಿದೆ. ಕಷ್ಟಪಟ್ಟು ಓಡಿಸ್ತಾ ಇದ್ವಿ, ಇನ್ನೂ ಜೋರಾಗುತ್ತೆ ಅನ್ಸುತ್ತೆ ಮಳೆ. ಬಟ್ ವಿ ಆರ್ ಸ್ಟಿಲ್ ಎಂಜಾಯಿಂಗ್ ಇಟ್. ಇದೇ ಥ್ರಿಲ್ಲಿಂಗ್ ಅಡ್ವೆಂಚರಸ್ ಅಂತ ಹೇಳೋದು. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇವೆಲ್ಲ. ಎಂಜಾಯ್ ಮಾಡೋಣ ಬನ್ನಿ. ಹೇಗಿತ್ತು ಅಟಲ್ ಟನಲ್? ಇಟ್ಸ್ 9 kilometers ಲಾಂಗ್ ಟನಲ್, ಮಾವಲ್ ಅಂತ ಹೇಳ್ಬೋದು. ಸೊ ನೀವೇನು ಬೋರ್ಡ್ ನೋಡಿದ್ರಲ್ಲ, ಈಗ ಲೆಫ್ಟ್ ಹೋದರೆ ಈಗ ಲೇಗ್ ಹೋಗ್ತೀವಿ, ಆ್ಯಂಡ್ ರೈಟ್ ಹೋದರೆ ಸ್ಪಿತಿ ವ್ಯಾಲಿಗೆ. ಸ್ಪಿತಿ ವ್ಯಾಲಿ ಈಸ್ ಆಲ್ಸೋ ಒನ್ ಆಫ್ ದಿ ಮಾರ್ವೆಲಸ್ ಪ್ಲೇಸ್ ಟು ವಿಸಿಟ್, ಎಸ್ಪೆಷಲಿ ಫಾರ್ ಬೈಕರ್ಸ್. ನಮ್ಮ ನೆಕ್ಸ್ಟ್ ಟ್ರಿಪ್ ಅದೇ ಸ್ಪಿತಿ ವ್ಯಾಲಿ, ಕಾಸಾಗಿ ಹೋಗೋದು. ಸೊ ಈಗೇನು ಲೆಫ್ಟ್ ತೊಗೊಂಡಿದ್ದೀವಿ, ಈಗ ಡ್ರೈವರ್ ಎಕ್ಸ್ಪರ್ಟ್ ಅಡ್ವೈಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ಇನ್ನು ಮುಂದೆ ಪೆಟ್ರೋಲ್ ಬಂಕ್ಗಳು ಸಿಗೋಲ್ಲ. ಸೊ ಎಲ್ಲೆಲ್ಲಿ ಪೆಟ್ರೋಲ್ ಹಾಕ್ಸ್ಕೋಬೇಕು, ಎಲ್ಲೆಲ್ಲಿ ನಿಲ್ಲಬೇಕು, ಎಲ್ಲೆಲ್ಲಿ ಊಟಕ್ಕೆ ನಿಲ್ಲಬೇಕು, ಎಲ್ಲೆಲ್ಲಿ ತಿಂಡಿಗೆ ನಿಲ್ಲಬೇಕು ಅಂತ. ಸೊ ಆಬ್ವಿಯಸ್ಲಿ ಈಸ್ ಅನ್ ಎಕ್ಸ್ಪರ್ಟ್ ನಾವು, ಈಸ್ ಅ ಟ್ರಿಪ್ ಅಡ್ವೈಸರ್ ನಾವು, ವಿ ಆರ್ ಟು ಫಾಲೋ ಹಿಮ್. ಸೊ ಇನ್ನು ಜಿಸ್ಪಾಗಿ ಇಲ್ಲಿಂದ ಆಲ್ಮೋಸ್ಟ್ 2 hours ಇದೆ, 2.5 hours. ಎಂಜಾಯ್ ಮಾಡೋಣ ರೋಡು. ಆ್ಯಂಡ್ ಆಲ್ಸೋ ವಿಲ್ ಆಲ್ಸೋ ಬಿ ಸ್ಟಾಪಿಂಗ್ ಓವರ್ ಅಟ್ ಸಮ್ ಪ್ಲೇಸ್ ಕಾಲ್ಡ್ ಸಿಸ್ಸು ಫಾರ್ ದಿ ಲಂಚ್. ಅದಾದಮೇಲೆ ಜಿಸ್ಪಾ ತಲುಪ್ತೀವಿ. ದಿಸ್ ಈಸ್ ಅ ವಂಡರ್ಫುಲ್ ಸ್ಟ್ರೆಚ್ ಟು ಡ್ರೈವ್. ಮಳೆ ಬಂದರೂ ಕೂಡ ಭಾಳ ಸೀನಿಕ್ ಆಗಿದೆ. ಈ ಸ್ಟ್ರೆಚ್ನ ಎಂಜಾಯ್ ಮಾಡಿ ಜಿಸ್ಪಲ್ಲಿ ಸಿಗೋಣ. Here we are in Jispa now, Jispa Journeys Resort. ನೀವು ಜಿಸ್ಪಾ ಎಂಟ್ರಿ ಆಗ್ತಿದ್ದಂಗೆ ಲೇಯರ್ ರೋಡಲ್ಲಿ ರೈಟ್ ಸೈಡಲ್ಲಿ ಸಿಗುತ್ತೆ. ಅಲ್ಟಿಮೇಟ್ ಪ್ಲೇಸ್, ವ್ಯಾಲಿ ಮಧ್ಯೆ ಇದೆ ಆ ಕಡೆ ನದಿ, ಮತ್ತು ಕ್ಯಾಂಪಿಂಗ್. ಇಟ್ಸ್ ಅ ಗ್ರೇಟ್ ಪ್ಲೇಸ್ ಈವನ್ ಫಾರ್ ದಿ ಫ್ಯಾಮಿಲಿ. ಈ ಕಡೆ ಬಂದಾಗ ಖಂಡಿತ ಇಲ್ಲಿ ಸ್ಟೇ ಆಗಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸ್ಟೇ ಹಿಯರ್ ಟುಡೇ. ಆ್ಯಂಡ್ ಟುಮಾರೋ ನಮ್ಮ ಪ್ರೋಗ್ರಾಮ್ ಬಂದು ಸರ್ಚು ಮತ್ತು ಲೇಗೆ ಮೂವ್ ಆಗ್ತಾ ಇದ್ದೀವಿ. ಸೊ ದಟ್ ವಿಲ್ ಬಿ ಒನ್ ಆಫ್ ದಿ ಅಲ್ಟಿಮೇಟ್ places to travel or drive on this earth. You have to pass through Baralacha Pass, Ghata Loops, and then Talangla Pass. Tomorrow's journey will be ultimate ಆಗಿರುತ್ತೆ. ನಮ್ಮ ಜೊತೆನೇ ಇರಿ ಮತ್ತು ಈ ಗ್ರೇಟ್ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡಿ. ನಾಳೆ ಸ್ಟ್ರೆಚ್ ಭಾಳ ಚೆನ್ನಾಗಿರುತ್ತೆ. That will be awesome day. Till then, take care and have a good night. From Sayadri Bikers, keep supporting us.